ನಿಮ್ಮನ್ನೇ ನಿಮ್ಮ ಮೇಲೇನೆ ಹೋಪಿತ್ತು ಅಣ್ಣ ಗೆಲ್ತಾರೆ ಅಂದ್ಬಿಟ್ಟು ವರ್ತೂರು ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟಲ್ಲಿ ಈ ಥರ ಆಗ್ಬಿಡ್ತು. ಇದಕ್ಕೇನು ಹೇಳ್ತೀರ ಅಣ್ಣ ನೀವು? ಗೆದ್ದಿದ್ದೀನ ಇಲ್ಲ, ನೀವು ಗೆದ್ದಿದ್ದೀರ ಅಣ್ಣ, ಆದರೆ ಟ್ರೋಫಿ ಗೆದ್ಕೊಂಡ್ಬರ್ಬೇಕಂತ ಎಲ್ಲ ನಮ್ಮ ಕರ್ನಾಟಕ ಜನತೆದ ಆಸೆ ಇತ್ತು. ಗೆಲುವು ಒಂದು ಮನುಷ್ಯನಿಕ ಎರಡು ಥರ ತಗೊಬೇಕು. ಮನಸ್ಸಿಂದ ಗೆಲ್ಲೋದು, ಆಟಕ್ಕೋಸ್ಕರ ಗೆಲ್ಲೋದು. ನಾನು ಮನಸ್ಸನ್ನ ಗೆದ್ದಿದ್ದೀನಿ, ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ ಅಷ್ಟೇ. ಟ್ರೋಫಿ ಬಂದಿಲ್ಲ, 50 ಲಕ್ಷ ದುಡ್ಡು ಬಂದಿಲ್ಲ, 50 ಕೋಟಿ ಮನಸ್ಸುಗಳು ನನಗೆ ಮನಸ್ಸು ಗೆದ್ದಿದ್ದೀನಿ. ಟಾಪ್ 5 ಅಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ. ಟಾಪ್ 5 ಅಲ್ಲಿ ಯಾರೇ ಇದ್ರೂ ಅದು ಏನೇ ಬಂದ್ರೂ ಬೆರ್ಲೆಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಬಟ್ ಓಟ್ಗೆ ನಾವು ಗೌರವ ಕೊಡಲೇಬೇಕು. ಅದು ಏನೇ ನಡೆದಿದ್ರು ನಾನು ಬಿಗ್ ಬಾಸು ಅದು ಒಂದು ವೇದಿಕೆ, ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ. ಹೋದಾಗ ಹೆಂಗಿದ್ದೀನಿ, ಬಂದಾಗೂ ನಾನು ಹಂಗೆ ಇದ್ದೀನಿ. ನಾನು ಇನ್ಮೇಲೂ ನಾನು ಹಂಗೆ ಇರ್ತೀನಿ. ಜನದ ಜೊತೆನೇ ಇರಬೇಕು, ಜನದ ಜೊತೆನೇ ಬೆಳಿಬೇಕು. ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಬಂದಿದ್ದೀನಿ ಅಂದರೆ, ಸುದೀಪ್ ಸಾರ್ ಒಂದು ಫಂಕ್ಷನ್ಗೆ ಬರ್ಬೇಕಂದ್ರೆ ಒಂದು ದೊಡ್ಡ ಇದು ಅಂಥವ್ರನ್ನ ನಮ್ಮ ರೇಸ್ಗೆ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅದೇ ಕರ್ನಾಟಕ ಜನತೆ ನಾನು ಕೊಡ್ತಾ ಇರೋದು. ಎಲ್ಲರೂ ಸೇರಿ ಅವತ್ತು ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ವಿ. ಇವತ್ತು ಎಲ್ಲ ಇಡೀ ಕರ್ನಾಟಕದ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ. 4 ದಿನ ಪ್ರೋಗ್ರಾಮ್ ಇರ್ತೈತೆ. ಹೋದ್ಸಲಿ ಏನು ಮಾಡಿದ್ನೋ ಅದೇ ಥರನೇ ಎಲ್ಲರೂ ಸೇರಿ ಮಾಡೋಣ. ಇದು ನಿಮ್ಮದು ತುಕಾಲಿ ಸಂತೋಷ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನಾನ ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಅಲ್ಲ, ಅದು ಫ್ರೆಂಡ್ಶಿಪ್ ಅನ್ನೋದಕ್ಕನ್ನ ಒಂದು ಬ್ರದರಲ್ಲಿ ಒಂದು ಹಿಂಗೆ ಹೇಳೋದು ನಿಮ್ಕ ಅಂತಂದರೆ ಫ್ರೆಂಡ್ಶಿಪ್ಪು ಅದೇ. ಯಾಕಂದರೆ ಅವರು ಯಾವುದೇ ಒಂದು ಗೇಮ್ ಆಗಲಿ ಯಾವುದೇ ಒಂದು ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೆ ಬದುಕಬೇಕು, ಹಿಂಗೆ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್. ನಾವು ಅಲ್ಲಿ ಹೋದಾಗ ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ ಡೇ 1 ಸ್ಟಾರ್ಟ್ ಆಗಿದ್ದು ಕೊನೆ ದಿನದವರೆಗೂ ನಡ್ಸ್ಕೊಂಡ್ ಬಂದ್ರಿ. ಅದೇ ಅಷ್ಟೇನೆ ಆ ಫ್ರೆಂಡ್ಶಿಪ್ ಏನು ಬೆಲೆ ಕಟ್ಟ. ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀರಣ್ಣ? ಏನಿಲ್ಲ, ಮನ್ಸನ್ನ ಗೆದ್ದಿದ್ದೀನಿ. ಆಮೇಲೆ ಸೋತಿದ ತಕ್ಷಣ ವೇದಿಕೆನ ಮತ್ತೆ ಆಪರ್ಚುನಿಟಿನ ಸರಳವಾಗಿ ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ಅದಲ್ಲ. ನಮ್ಗೆ ಗೌರವ ಕೊಟ್ಟವ್ರೆ, ನಾವು ಅವ್ರ ಗೌರವ ಯಾವತ್ತೂ ನಾವು ಅವ್ರ ಚಿರಋಣಿ. ಅವತ್ತು ಹೇಳೋದದೇ, ಇವತ್ತು ಹೇಳೋದದೇ, ಮುಂದೆ ಹೇಳೋದದೇ. ಗೆಲುವು ಸೋಲು ಒಂದು ನಾಣ್ಯದ 2 ಮುಖ. ಸೋಲು ಯಾವನ್ ತಗೊಂತ ನಾವು ಜೀವನದಲ್ಲಿ ಯಾವತ್ತು ಗೆಲುವೇ ಇರ್ತದೆ, ಗೆಲುವು ತಗೊಂಡವನ್ಗೆ ಅಂತ್ಯ ಇರ್ತದೆ. ಇಷ್ಟ ಹೇಳಕ್ ಇಷ್ಟ. ವರ್ತೂರು ಸಂತೋಷ ಅಣ್ಣಂಗೆ.